ಎಲ್ರಿಗೂ ಸ್ವಾಗತ. ನಾನು ಶಂಶೀರ್ ಗುಡೋಳಿ. ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ವಿಚಾರದಲ್ಲಿ ಈವರೆಗೂ ಕೂಡ ಯಾವುದೇ ತಾರ್ಕಿಕ ಅಂತ್ಯ ಸಿಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ರಾಮನಗರದ ಒಂದು ಹಳ್ಳಿಯಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಅವರು ಇವತ್ತೊಂದು ಹೇಳಿಕೆಯನ್ನ ನೀಡಿದ್ದಾರೆ. ಬರುವ ಮೇ 15ಕ್ಕೆ ಡಿಸಿಎಂ ಡಿಕೆಶಿ ರಾಜ್ಯದ ಸಿಎಂ ಆಗ್ತಾರೆ. ನಾನು ಈ ಹಿಂದೆ ಕೂಡ ಅವರು ಸಿಎಂ ಆಗ್ತಾರೆ ಅಂತ ಕೆಲವು ದಿನಾಂಕಗಳನ್ನ ಹೇಳಿದ್ದೆ. ಆದ್ರೆ ಈ ದಿನಾಂಕ ತಪ್ಪಲ್ಲ. ಮೇ 15ಕ್ಕೆ ಅವರ ಜನ್ಮದಿನ. ಅವತ್ತು ಅವರಿಗೆ ಒಂದು ದೊಡ್ಡ ಉಡುಗೊರೆ ಸಿಗುತ್ತೆ. ಅವರು ಮೇ 15ಕ್ಕೆ ರಾಜ್ಯದ ಸಿಎಂ ಆಗ್ತಾರೆ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಅವರು ಮಾಧ್ಯಮದವರು ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಕೇಳಿದಂತಹ ಪ್ರಶ್ನೆಗೆ ಈ ರೀತಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಮೂಲಕ ಅವರು ಹೇಳಿರುವಂತಹ ಈ ಡೇಟ್ ಡಿಸಿಎಂ ಡಿಕೆಶಿ ಅವರು ಸಿಎಂ ಆಗ್ತಾರಾ ಇಲ್ವಾ ಎಂಬುದರ ಬಗ್ಗೆ ಒಂದು ಕುತೂಹಲದ ಚರ್ಚೆ ಕೂಡ ಆಗ್ತಾ ಇದೆ. ಇವರು ಸುಮ್ಮನೆ ಹೇಳಿದ್ದಾರಾ ಇಲ್ವೋ ಅದು ಮುಂದೆ ಗೊತ್ತಾಗುತ್ತೆ. ಟೋಟಲಿಯಾಗಿ ರಾಜ್ಯ ರಾಜಕೀಯದಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ಅದರಲ್ಲೂ ಸಿಎಂ ಬದಲಾವಣೆ ವಿಚಾರ ಮತ್ತಷ್ಟು ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಯಾಕೆ ಈ ಸಿಎಂ ಬದಲಾವಣೆ ವಿಚಾರ ಈಗ ಬರ್ತಾ ಇದೆ ಎಂಬುದು ಕೂಡ ಜನಸಾಮಾನ್ಯರಿಗೆ ಇರುವಂತಹ ಒಂದು ಪ್ರಶ್ನೆ. ಸದ್ಯಕ್ಕೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಬೇಕಾ? ಯಾಕೆ ಈ ವಿಚಾರ ಒಂದು ಬಣದವರು ಮತ್ತೆ ಮತ್ತೆ ಕೇಳ್ತಾ ಇದ್ದಾರೆ? ಯಾಕೆ ಮತ್ತೆ ಮತ್ತೆ ಈ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ ಇದರ ಬಗ್ಗೆ ಜನಸಾಮಾನ್ಯರು ಕುತೂಹಲದಿಂದ ಒಂದು ಪ್ರಶ್ನಾತ್ಮಕವಾಗಿ ಅವರು ಕೇಳ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ಅದಕ್ಕೆ ಸಮರ್ಪಕವಾದಂತಹ ಉತ್ತರವನ್ನ ನೀಡುವುದಕ್ಕೆ ರಾಜಕೀಯ ವಲಯದಲ್ಲಿ ಮುಂದೆ ಬರ್ತಾ ಇಲ್ಲ. ಮುಂದೇನಾಗುತ್ತೋ ಕಾಲವೇ ಉತ್ತರ ನೀಡಬೇಕಷ್ಟೇ. ಸದ್ಯಕ್ಕೆ ಈ ವಿಚಾರಕ್ಕೆ ವಿರಾಮ ಹಾಕುತ್ತಾ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ.